ಲೆಕ್ಕಾಚಾರ ಅಂತ ನಿನ್ನ ಲೆಕ್ಕಾಚಾರನ ಉಲ್ಟಾ ಮಾಡಿದ್ರು. ಜನಗಳನ್ನ ಕೀಳಾಗಿ ನೋಡೋಕೆ ಶುರು ಮಾಡಿದ್ರು. ಅವ್ರಿಗಿರೋ ಸ್ವಾತಂತ್ರ್ಯನ ಕಿತ್ಕೊಂಡು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹಾಗೆ ನಡ್ಕೊಂಡ್ರು. ವೈ ಇಷ್ಟೆಲ್ಲ ಸರಸ್ವತಿನೇ ಮಾಡಿದ್ರು ಅವ್ರು ನಿನ್ನ ಹೆಸರನ್ನು ಯಾಕೆ ಗೊತ್ತಾ? ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಹೀಗೆಲ್ಲ ಆಗ್ತಾ ಇರೋದು ದುರ್ಗಾ ಕೈಯಲ್ಲಿದ್ದ ಅಧಿಕಾರ ನಿನ್ನ ಕೈಗೆ ಬಂದ ಮೇಲೆ. ಅಂಡ್ ಸರಸ್ವತಿಗೆ ಆ ಪವರ್ಸ್ನ ಕೊಟ್ಟಿರೋದು ನೀನೇ ಅಂತಾನೂ ಗೊತ್ತಿದೆ. ಸರಸ್ವತಿ ಮಾಡಿರೋ ಪ್ರತಿ ತಪ್ಪು ನೀನ್ ಬೆಲೆ ಕಟ್ಟೋ ಹಾಗಾಗಿದೆ. ಕೆಲವು ಸತಿ ನಾವು ಮಾಡೋ ತಪ್ಪು ಹೇಗಿರುತ್ತೆ ಅಂದ್ರೆ ಕೋಟಿ ಕೊಟ್ಟರು ಅದನ್ನು ಸರಿ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಅವರೆಲ್ಲ ಒಟ್ಟಿಗೆ ಕೆಲಸ ಬಿಟ್ಟು ಹೋದ್ರೆ ನಮಗೆ ಬೇರೆ ಕೆಲಸದವ್ರು ಸಿಗ್ತಾರೆ. ಆದರೆ ಅಷ್ಟು ಸಂಸಾರ ಅನ್ಯಾಯವಾಗಿ ಬೀದಿಗೆ ಬರುತ್ತೆ. ಅವ್ರ ಕಣ್ಣೀರಿಗೆ ನಾವು ಕಾರಣ ಆಗ್ತೀವಿ. ಸರಸ್ವತಿ ರಾಯಲ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ. ಅವಳು ನೋಡು ಬೆಳೆದಿರೋ ವಾತಾವರಣನೇ ಬೇರೆ. ಮೋರೋವರ್ ಅವಳು ಓದಿರೋ ಡಿಗ್ರಿ ಅವಳನ್ನು ಪ್ರಾಕ್ಟಿಕಲ್ ಮಾಡಿದೆ. ನಾನು ದುಡ್ಡು ಕೊಡ್ತೀನಿ, ನೀನು ಕೆಲಸ ಮಾಡು ಅಷ್ಟೇ ಗೊತ್ತಿರೋದು ಅವಳಿಗೆ. ಅದರ ಹಿಂದೆ ಒಂದು ಸಂಬಂಧ ಇರುತ್ತೆ, ಅದಕ್ಕೊಂದು ಭಾವನೆ ಇರುತ್ತೆ ಅನ್ನೋದನ್ನು ಅವಳು ಕಲ್ತಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೆ ನಾನು ಸರಸ್ವತಿಗೆ ಯಾವ ಅಧಿಕಾರನೂ ಕೊಟ್ಟಿರಲಿಲ್ಲ. ಆದರೆ ನೀನು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇಷ್ಟೆಲ್ಲ ಅನಾಹುತಕ್ಕೆ ದಾರಿಯಾಗಿತ್ತು. ತಪ್ಪು ಮಾಡಿರೋ ಸರಸ್ವತಿನೇ ಆದರೂ ಅದರ ರೆಸ್ಪಾನ್ಸಿಬಿಲಿಟಿ ನಿಂದೆ. ರಿಮೆಂಬರ್ ದಿಸ್. ಇಷ್ಟು ವರ್ಷ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಅನ್ನ ಹಾಕಿದವ್ರು ನೀವು. ನಮ್ಮ ಮಗ ಇದ್ದ ಹಾಗೆ. ನಮ್ಮಿಂದಾಗಿ ನೀವು ಗಂಡ ಹೆಂಡತಿ ಕಿತ್ತಾಡೋದು ಬೇಡ. ನಾವೇ ಕೆಲಸ ಬಿಟ್ಟು ಹೋಗ್ತೀವಿ. ನಾನು ಯಾಕೆ ಲೀಲಾ ಜೊತೆ ಜಗಳ ಆಡ್ತೀನಿ? ಇನ್ಫ್ಯಾಕ್ಟ್ ಲೀಲಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅಂದ್ರೆ ಲೀಲಾ ಅವರು ಇವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದು ಒಳ್ಳೇದಾ? ದಟ್ಸ್ ದ ಪಾಯಿಂಟ್ ದುರ್ಗಾ. ಲೀಲಾ ಇವ್ರುಗಳನ್ನ ನಡೆಸ್ಕೊಂಡಿದ್ದ ರೀತಿ ಒಳ್ಳೇದಲ್ಲ, ಅದರ ಹಿಂದೆ ಉದ್ದೇಶ ಒಳ್ಳೇದು. ಬಡವ್ರ ಮನೆ ಹುಡುಗಿ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ನಿಮ್ಮ ನಿರೀಕ್ಷೆನ ಲೀಲಾ ಸುಳ್ಳು ಮಾಡಿಲ್ಲ. ನಿಮಗೆಲ್ಲ ಹೆಲ್ಪ್ ಮಾಡೋದಕ್ಕೇನೆ ಅವಳು ಈ ಥರ ಮಾಡಿರೋದು. ನಮಗೊಂದು ಅರ್ಥ ಆಗ್ತಿಲ್ಲ ಸರ್. ಮಾತಿಗೂ ನಿಮಗೆ ವಯಸ್ಸಾಗಿದೆ, ನಿಮಗೆ ಶಕ್ತಿ ಇಲ್ಲ, ನಿಮ್ಮ ಕೈಲಾಗಲ್ಲ ಅಂತ ಚುಚ್ಚಿ ಮಾತಾಡೋದು ಒಳ್ಳೇದು ಸರ್? ಅಫ್ಕೋರ್ಸ್ ಅವಳು ಹಾಗೆ ಹೇಳಿದ್ದಕ್ಕೆ ತಾನೆ ನಿಮ್ಮಲ್ಲಿನ ಶಕ್ತಿ ಇಲ್ಲ, ಆ ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಗಿದೆ ಅನ್ನೋದು ಗೊತ್ತಾಗಿದೆ. ಅಂದರೆ ನೀವು ನಮ್ಮನ್ನ ಕೆಲಸ ಬಿಟ್ಟು ಮನೆಗೆ ಹೋಗು ಅಂತ ಹೇಳ್ತಿದ್ದೀರಾ ಸರ್? ಕೆಲಸ ಬಿಡಿ ಅಂತ ಹೇಳ್ತಾ ಇದ್ದೀನಿ ಹೊರತು ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ಇನ್ನು ಮುಂದೆ ಈ ಥರದ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಈ ಥರದ ಕೆಲಸ ನೀವು ಮಾಡಬಾರ್ದು ಅಂತ ಹೇಳೋದಷ್ಟೇ ಉದ್ದೇಶ. ನಿಮ್ಮನ್ನು ಕೆಲಸದಿಂದ ತೆಗೆಯೋದಾಗಲಿ ಮನೆಯಿಂದ ಕಳಿಸೋದಾಗಲಿ ಅಲ್ಲ. ಅಲ್ಲ ಸರ್, ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ನೀವು ತಾನೇ ನಮ್ಮನ್ನು ಎತ್ತಕ್ಕೆ ಮನೇಲಿ ಇಟ್ಕೊಳ್ತೀರಿ ಹೇಳಿ? ಯಾಕೆ ಇಟ್ಕೋಬಾರ್ದು? ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ನಿಮ್ಮ ಮಗನ ಥರ ಅಂತ ಹೇಳಿದ್ರಿ. ನನ್ನ ಜಾಗದಲ್ಲಿ ನಿಮ್ಮ ಮಗನೇ ಇದ್ದಿದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದ? ನಡು ನೀರಲ್ಲಿ ಕೈ ಬಿಡ್ತಾ ಇದ್ದ ಹೇಳಿ? ಎಷ್ಟೋ ವರ್ಷಗಳಿಂದ ನೀವೆಲ್ಲ ನಮ್ಮ ಜೊತೆನೇ ಇದ್ದೀರಾ. ಆವತ್ತಿಂದ ಇವತ್ತಿನವರೆಗೂ ಅದೇ ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ ಮನೆ ಬೆಳವಣಿಗೆಗೆ ನೀವುಗಳೆಲ್ಲ ಕೈ ಜೋಡಿಸಿದ್ದೀರಾ. ಕಾಲ ಸಾಗ್ತಾ ನಿಮ್ಮ ವಯಸ್ಸು ಆಗ್ತಾ ಇದೆ ಅನ್ನೋದು ನನಗೆ ರಿಯಲೈಸೇ ಆಗಲಿಲ್ಲ. ಆ ವಿಷಯನ ಲೀಲಾ ಗಮನಿಸಿದಾಳೆ. ರಂಗಣ್ಣ, ಇನ್ನು ಮುಂದೆ ನೀವು ಗಾರ್ಡನ್ ಕೆಲಸ ಮಾಡೋ ಹಾಗೆ
ಆ ಕೆಲಸನ ಬೇರೆಯವರು ಮಾಡ್ತಾರೆ. ಆದರೆ ಆ ಕೆಲಸ ಮಾಡ್ತಿರೋರು ಅವ್ರ ಕೆಲಸನ ಸರಿಗೆ ಮಾಡ್ತಾ ಇದ್ದಾರೆ ಅಂತ ಸೂಪರ್ವೈಸ್ ಮಾಡೋ ಕೆಲಸ ನೀವು ಮಾಡ್ತೀರಾ. ಇನ್ನು ಮುಂದೆ ಈ ಮನೇಲಿ 20 ವರ್ಷಕ್ಕಿಂತ ಹೆಚ್ಚಿಗೆ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ಸೂಪರ್ವೈಸರ್ ಆಗಿ ನಾನು ಪ್ರಮೋಟ್ ಮಾಡ್ತೇನೆ. ಸರ್, ಒಂದು ಕಂಪ್ನಿಲಿ ಪ್ರಮೋಷನ್ ಯಾಕೆ ಕೊಡ್ತಾರೆ ಹೇಳಿ? ಒಂದು, ಅವರು ಅಷ್ಟು ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿರುವಂಥ ಕ್ರೆಡಿಟ್ ಇರುತ್ತೆ. ಎರಡನೇದು, ಅಷ್ಟು ವರ್ಷದ ಅನುಭವ ಇರುತ್ತೆ. ಅಂಡ್ ಆ ಅನುಭವ ಇದೆಯಲ್ಲ, ಅದು ಪ್ರೈಸ್ಲೆಸ್. ಅದನ್ನು ಯಾವತ್ತೂ ಕಳ್ಕೊಬಾರ್ದು. ಇದೇ ಉದ್ದೇಶ ಇಟ್ಕೊಂಡು ಲೀಲಾ ನಿಮ್ಗಳ ಜೊತೆ ಆ ಥರ ಬಿಹೇವ್ ಮಾಡಿದ್ದಾಳೆ. ಸ್ವಲ್ಪ ಸೀರಿಯಲ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ ಅಷ್ಟೇ. ಬಡವ್ರ ಮಕ್ಕಳು ಬಡವ್ರ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಮಾತು ನಿಜ ಆಯ್ತು. ನಿಮ್ಮನ್ನು ಹೆತ್ತು ತಂದೆ ತಾಯಿಗಳು ನಿಜವಾಗ್ಲೂ ಪುಣ್ಯವಂತರು. ನೀವು ನಮ್ಮ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸಿದ್ದೀರಾ ಅಂತ ನಮ್ಗೆ ಅರ್ಥ ಆಗಲೇ ಇಲ್ಲ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ರಂಗಣ್ಣ, ನಿಮ್ಮ ಮಗನಿಗೆ ಓದಕ್ಕೆ ತಕ್ಕ ಕೆಲಸ ಸಿಕ್ಕಿಲ್ಲ, ಬರ್ತಿರೋ ಸಂಬಳನೂ ಸಾಕಾಗ್ತಾ ಇಲ್ಲ ಅಂತ ಗೊತ್ತಾಯ್ತು. ನಾಳೆ ಆಫೀಸಿಗೆ ಬಂದು ನನ್ನ ಮೀಟ್ ಮಾಡೋಣ. ಸರ್, ದೇವರು ಸರ್ ನೀವು. ದೇವರು ನಾನಲ್ಲ. ನೋಡಿ, ಇನ್ನು ಮುಂದೆ ನಿಮ್ಗಳಿಗೆಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ. ಯೋಚನೆ ಮಾಡಿದೆ ಕೆಲಸ ಮಾಡಿ. ರಂಗಣ್ಣ, ನನ್ನನ್ನು ನಿಮ್ಮ ಮಗ ಅಂದ್ಕೊಳ್ಳಿ. ಏನೇ ಇದ್ರೂ ಬಂದು ಮಾತಾಡಿ. ಹುಷಾರಿಲ್ಲ ಅಂತ ಇದ್ರಿ, ಹೋಗಿ ರೆಸ್ಟ್ ಮಾಡಿ. ಹೋಗಿ ಎಲ್ಲರೂ ಕೆಲಸಕ್ಕೆ ಹೋಗಿ. ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರು ನೀವು ನನ್ನ ಬಿಟ್ಕೊಡ್ಲಿಲ್ಲ. ಯಾಕೆ ಬಿಟ್ಕೊಡ್ಲಿಲ್ಲ? ಬಿಟ್ಕೊಡೋದು ಇಲ್ಲ. ಅದಕ್ಕೆ ಕಾರಣ ಇದೆ. ಯಾಕೆ ಅಂದರೆ ನೀನೀಗ ಈ ಮನೆ ಅಧಿಕಾರನ ನಿಭಾಯಿಸ್ತಾ ಇರೋಳು. ಇವತ್ತು ನಾನು ನಿನ್ನನ್ನು ಬಿಟ್ಕೊಟ್ಟಿದ್ರೆ ನಾಳೆ ಇವ್ರು ಯಾರೂ ನಿನ್ನ ಮಾತು ಕೇಳ್ತಾ ಇಲ್ಲ.